Hi all, welcome to YouTube channel Study Karnataka. This is the 13th video in which we are discussing the specific paper syllabus of Group B Welfare Officer that is conducted by KPSC. ಇದು 13ನೇ ವಿಡಿಯೋ ಆಗಿದ್ದು ಈಗಾಗಲೇ ನಾವು 12 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯಮಾಡಿ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ರಿವಿಷನ್ಗೆ ನೀವು ಮಾಡಿರ್ತಕ್ಕಂಥ ನೋಟ್ಸ್ ನಿಮ್ಗೆ ಭಾಳಷ್ಟು ಯೂಸ್ ಆಗೋದು. ಹಾಗೂ ಯಾರಾದರೂ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅದನ್ನು ಜಾಯ್ನ್ ಆಗ್ಬೋದು. ಅಥವಾ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೇನೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಇದು 13ನೇ ವಿಡಿಯೋ ಆಗಿದ್ದು ಇದರಲ್ಲಿ ನಾವು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ವೆಲ್ಫೇರ್ ಆಫೀಸರಿನ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಅಂದರೆ ಪೇಪರ್ 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ನಾವು ಮೆಜಾರಿಟಿಯಾಗಿ 60% ಸಿಲೆಬಸನ್ನು ಕವರ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಆ ಸಿಲೆಬಸ್ನ ನೆಕ್ಸ್ಟ್ ಪಾಯಿಂಟನ್ನು ಕವರ್ ಮಾಡೋಣ. ಅಂದರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್, ಯಾವೆಲ್ಲ ಕಾರ್ಪೊರೇಷನ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆ ಕಾರ್ಪೊರೇಷನ್ಗಳನ್ನು ನೋಡೋಣ. ಅದರಲ್ಲಿನ ಒಂದು ಕಾರ್ಪೊರೇಷನ್ ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದು ಯಾವ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅದನ್ನು ಒಂಚೂರು ನೋಡೋಣ. ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಎಸ್ಟಾಬ್ಲಿಷ್ಡ್ ಫಾರ್ ದಿ development of backward classes. In this, first we will see all the names of the corporation, what is the date of the establishment, and what are the schemes implemented by them, and what are some of the facts that you need to remember for the examination. ಅಂದರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿವಿಧ ಅಭಿವೃದ್ಧಿ ನಿಗಮಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಅದರ ಎಲ್ಲ ನಿಗಮಗಳನ್ನು ನೋಡೋಣ, ಅವುಗಳ ಹೆಸರನ್ನು ನೋಡೋಣ, ಅವುಗಳ ಸ್ಥಾಪನೆಯ ದಿನಾಂಕಗಳನ್ನು ನೋಡೋಣ, ಅವುಗಳಿಂದ ಜಾರಿಗೊಳಿಸಲಾದ ಯೋಜನೆಗಳನ್ನು ಹಾಗೂ ಅವುತರ ಮಾಹಿತಿಯನ್ನು ಒಂಚೂರು ಪಡೆಯೋಣ. ಹಾಗೂ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ವಿಡಿಯೋದಲ್ಲಿ ಕೆಲವೊಂದು ಡೇಟ್ಗಳನ್ನು ಕೊಟ್ಟಿರ್ತೇನೆ, ದಯಮಾಡಿ ಆ ಡೇಟ್ಗಳನ್ನು ಬಾಯಟ್ ಹಾಕಿ. ಯಾಕಂದರೆ ಎಕ್ಸಾಮಿನೇಷನ್ಗೆ ನಿಮಗೆ ಆ ಡೇಟ್ ಕೇಳತಕ್ಕಂಥ ಚಾನ್ಸ್ ತುಂಬಾ ಇರುತ್ತೆ. ಲಿಸ್ಟ್ ಆಫ್ ಕಾರ್ಪೊರೇಷನ್ಸ್ ಎಸ್ಟಾಬ್ಲಿಷ್ಡ್ ಅಂದರೆ ಸ್ಥಾಪಿಸಲಾದ ನಿಗಮಗಳ ಪಟ್ಟಿ. ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು 15 ಕಾರ್ಪೊರೇಷನ್ಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದೆ. ಲಕ್ಷ್ಯ ಇಟ್ಕೊಳ್ಳಿ, ಎಷ್ಟು 15 ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡಿದೆ. ಅದರಲ್ಲಿನ ಇಂಪಾರ್ಟೆಂಟ್ ಕಾರ್ಪೊರೇಷನ್ಸ್ ಹಾಗೂ ಅವು ಯಾವ ಕಾಯ್ದೆಯ ಮುಖಾಂತರ ಸ್ಥಾಪನೆಯಾಗಿದೆ ಹಾಗೂ ಯಾವ ದಿನಾಂಕದಂದು ಸ್ಥಾಪನೆ ಮಾಡಲಾಗಿದೆ ಅದನ್ನು ಒಂದು ಲೀಸ್ಟ್ ಮಾಡಿ ಕೊಟ್ಟಿದ್ದೇನೆ. ಆ ಲೀಸ್ಟನ್ನು ನಿಮ್ಮ ನೋಟ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಾಗೂ ಅದನ್ನು ಪದೇ ಪದೇ ರಿವಿಷನ್ ಮಾಡಿ. ದಟ್ ಈಸ್, ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಪ್ರೊವೈಡೆಡ್ ದ ಲೀಸ್ಟ್ ಆಫ್ ಕಾರ್ಪೊರೇಷನ್ಸ್ ದಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ and the date on which it has been established and under which act those corporations have been established. Do remember, by the backward class department of Karnataka, they have established totally 15 corporations, and out of them 15 I have chosen some of the important corporations on which the questions are very much sure that they can be asked in the examination. So let's see one by one the list and in which year or on which date they have been established and under which act. First is ಡಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ಇದನ್ನು 1977ರಲ್ಲಿ ಕಂಪ್ನೀಸ್ ಆ್ಯಕ್ಟ್, ಕಂಪನಿಗಳ ಕಾಯ್ದೆ 1956ರ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಸೆಕೆಂಡ್, ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಲಿಮಿಟೆಡ್. ಇದನ್ನು 28/2/2014 ಕಂಪ್ನಿಗಳ ಕಾಯ್ದೆ 1956ರ ಪ್ರಕಾರ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸಿ, ಟ್ರೈ ಟು ರಿಮೆಂಬರ್ ದಿ ನೇಮ್ಸ್ ಆಫ್ ಆಸ್ ವೆಲ್ ಆಸ್ ದಿ ಡೇಟ್ಸ್ ಆಫ್ ದಿಸ್ ಕಾರ್ಪೊರೇಷನ್. ನೌ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ರಿಮೆಂಬರ್ ಡಿ ದೇವರಾಜ ಅರಸು and it is in the year 1977. Then Vishwakarma community, it is in the on the date of 28/2/2014. Next, Karnataka Uppar Development Corporation, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದರೆ ಉಪ್ಪಾರ ಒಂದು ಜಾತಿ, ಇದು ಆ ಜಾತಿಯ ಅಭಿವೃದ್ಧಿಗಾಗಿ ಇದೊಂದು ಕಾರ್ಪೊರೇಷನ್ನ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ದವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು 31/10/2017 ಕಂಪ್ನಿಗಳ ಕಾಯ್ದೆ 2013ರ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಮುಂದೆ ಯಾವೆಲ್ಲ ಕಾರ್ಪೊರೇಷನ್ ಅಥವಾ ನಿಗಮಗಳು ಬರುತ್ತೆ ಅವೆಲ್ಲ ಕೂಡ ಕಂಪ್ನಿಗಳ ಕಾಯ್ದೆ 2013ರ ಪ್ರಕಾರ ಮಾಡಲಾಗಿದೆ. ಕೇವಲ ಇವೆರಡು ಮಾತ್ರ ಅಂದರೆ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೂ ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಇವೆರಡು ಮಾತ್ರ ಕಂಪ್ನಿಗಳ ಕಾಯ್ದೆ 1956ರ ಪ್ರಕಾರ ಸ್ಥಾಪಿಸಲಾಗಿದೆ. Next, these are again the list of the corporations that are important for the examination and they can be asked and they will be asked for sure in the examination. The next is Nijasharana Ambigara Chaudaya Development Corporation. It was established in 10/11/2017 by Companies Act 2013.
ನೆಕ್ಸ್ಟ್ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಡೆವಲಪ್ಮೆಂಟ್ ಬೋರ್ಡ್ ಕಾರ್ಪೊರೇಷನ್ ಲಿಮಿಟೆಡ್, ಇದನ್ನು 28/1/2019 ಸ್ಥಾಪನೆ ಮಾಡಲಾಯಿತು. ಕರ್ನಾಟಕ ಸವಿತಾ ಸಮಾಜ ಡೆವಲಪ್ಮೆಂಟ್ ಕಾರ್ಪೊರೇಷನ್ 27/11/2019. ನೋಡಿ, ದಯಮಾಡಿ ಈ ಡೇಟ್ಗಳನ್ನು ನೆನಪಿಡಿ, ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ಹಾಗೆ ಮುಂಬರುವ ಟೆಸ್ಟ್ ಸೀರೀಸ್ನಲ್ಲಿ ಕೂಡ ನಾನು ಬೇರೆ ಬೇರೆ ವೆರೈಟಿಯಾಗಿ ಕ್ವಶನ್ ಕೇಳ್ತೀನಿ, ರೈಟ್. ಅದಕ್ಕಾಗಿ ಈ ಡೇಟ್ಸ್ಗಳನ್ನು ನೆನಪಿಡಿ, ಯಾಕಂದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಡೇಟ್ ಬಂದೇ ಬರುತ್ತೆ. ನೆಕ್ಸ್ಟ್ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಕಾರ್ಪೊರೇಷನ್, ಇದು 24/12/2019 ಕಂಪ್ನಿಗಳ ಕಾಯ್ದೆ 2013 ಎಸ್ಟಾಬ್ಲಿಷ್ ಮಾಡಲಾಯಿತು. ಕರ್ನಾಟಕ ಆರ್ಯ ವ್ಯಾಸ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದನ್ನು 13/6/2019 ಕಂಪ್ನಿಗಳ ಕಾಯ್ದೆ 2013 ಪ್ರಕಾರ ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಈಗ ನೋಡಿ, ಇವು ಈಗ ರೀಸೆಂಟಾಗಿ ಆಗಿರ್ತಕ್ಕಂಥ ನಿಗಮವಾಗಿದೆ ಅಥವಾ ಕಾರ್ಪೊರೇಷನ್ಗಳಾಗಿದೆ. ಈ 4ರಲ್ಲಿ ಒಂದಿಲ್ಲದ ಒಂದು ಕ್ವಶನ್ ನಿಮಗೆ ಗ್ಯಾರಂಟಿ ಎಕ್ಸಾಮಿನೇಷನಲ್ಲಿ ನೋಡ್ಬೋದು ನೀವು. ಮೊದಲನೇದಾಗಿ ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದನ್ನು 23/11/2020 ಸ್ಥಾಪನೆ ಮಾಡಲಾಯಿತು. ಕರ್ನಾಟಕ ಸ್ಟೇಟ್ ಕಾಡುಗೊಲ್ಲ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದನ್ನು 28/9/2020 ಸ್ಥಾಪನೆ ಮಾಡಲಾಯಿತು. ಮರಾಠ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 27/11/2020, ಅಂದರೆ ಮರಾಠ ಡೆವಲಪ್ಮೆಂಟ್ ನಿಗಮವನ್ನು 27/11/2020 ಸ್ಥಾಪನೆ ಮಾಡಲಾಯಿತು. ಹಾಗೂ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದನ್ನು 17/7/2021 ಸ್ಥಾಪನೆ ಮಾಡಲಾಯಿತು. ನೋಡಿ, ದಯಮಾಡಿ ಡೇಟ್ಸ್ಗಳನ್ನ ನೆನಪಿಡಿ, ಯಾಕಂದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಡೇಟ್ಸ್ ಬಂದೇ ಬರುತ್ತೆ. ಯಾಕಂದರೆ ಭಾಳಷ್ಟು ಕಾರ್ಪೊರೇಷನ್ ಇದೆ, ನಿಯರ್ಲಿ 15 ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಸ್ಥಾಪನೆ ಮಾಡಿರ್ತಕ್ಕಂಥ ಕಾರ್ಪೊರೇಷನ್ಗಳು. ಪ್ರತಿಯೊಂದು ಕಾರ್ಪೊರೇಷನ್ ಡೇಟು ನಿಮಗೆ ನೆನಪಿರಬೇಕು, ಹಾಗೂ ಅವು ಯಾವ ವರ್ಷದಲ್ಲಿ ಕ್ರಮೇಣವಾಗಿ, ಈಗ 1977 ಆದಮೇಲೆ 2014, 2013, 2014, 15, 16, 17 ಈ ರೀತಿಯಾಗಿ ವರ್ಷವಾಗಿ ನಿಮಗೆ ಒಂದೊಂದಾಗಿ ನೆನಪಿಡಬೇಕು. ಯಾಕಂದರೆ ಕ್ರಮೇಣವಾಗಿ ಅವುಗಳನ್ನು ಜೋಡಿಸಿ ಎಂದು ಕೇಳಿದ್ದಲ್ಲಿ ನಿಮಗೆ ಎಕ್ಸಾಕ್ಟ್ ಡೇಟ್ಗಳು ಕೂಡ ನೆನಪಿರೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಸಿ ದೀಸ್ ಆರ್ ದಿ 15 ಕಾರ್ಪೊರೇಷನ್ಸ್ ದಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಇನ್ ದಿ ಆನ್ಯುವಲ್ ರಿಪೋರ್ಟ್ ಆಫ್ ದಿ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ನೋಡಿ, ಕರ್ನಾಟಕ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಏನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದು ಆ ವಾರ್ಷಿಕ ವರದಿ ಕೊಡುತ್ತೆ. ಆ ವಾರ್ಷಿಕ ವರದಿಯಲ್ಲಿ ಈ 15 ಕಾರ್ಪೊರೇಷನ್ಗಳನ್ನು ಅವ್ರು ಕೊಟ್ಟಿದ್ದಾರೆ. ಹೀಗಾಗಿ ಈ 15 ಕಾರ್ಪೊರೇಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಮೊದಲನೇದಾಗಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಯೇಟ್, ಸೆಕೆಂಡ್ ಕಮಿಷನರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈ ವಿಡಿಯೋದಲ್ಲಿ ನಾವು ಈ ಕಾರ್ಪೊರೇಷನ್ ಏನಿದೆಯಲ್ಲ ಇದನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು, ಹಾಗೂ ಇದು ಯಾವೆಲ್ಲ ಸ್ಕೀಮ್ಗಳನ್ನು ನಡೆಸುತ್ತೆ, ಹಾಗೂ ಇದಕ್ಕೆ ಫಲಾನುಭವಿಗಳ ಎಲಿಜಿಬಿಲಿಟಿ ಅರ್ಹತೆ ಏನಿರುತ್ತೆ ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ನೆಕ್ಸ್ಟ್, ಕರ್ನಾಟಕ ಸವಿತಾ ಸಮಾಜ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ವಿಶ್ವಕರ್ಮ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಲಿಮಿಟೆಡ್ ಅಥವಾ ನಿಜ ಶರಣ ಅಂಬಿಗಯ್ಯ ಚೌಡಯ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಉಪ್ಪಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ವೀರಶೈವ ಲಿಂಗಾಯತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಒಕ್ಕಲಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಮರಾಠ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕರ್ನಾಟಕ ಸ್ಟೇಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಇದನ್ನು ಈಗಾಗಲೇ ನಾವು ನೋಡಿದ್ದೇವೆ, ಹೀಗಾಗಿ ಇದನ್ನು ವಾಪಸ್ ರಿಪೀಟ್ ಮಾಡೋದಿಲ್ಲ. ಡಿ ದೇವರಾಜ್ ಅರಸು ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದರ ಮೇಲೆ ಒಂಚೂರು ಮಾಹಿತಿ ಇದೆ, ಅದನ್ನು ನಿಮಗೆ ಮುಂಬರುವ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ. ಈಗ ನಿಮಗೆ ಎಕ್ಸಾಮಿನೇಷನಲ್ಲಿ ಎಷ್ಟು ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳನ್ನು ಈಗಾಗಲೇ ಕರ್ನಾಟಕ 2024 ಸ್ಥಾಪನೆ ಮಾಡಿದೆ ಎಂದು ಕೇಳಿದ್ದಲ್ಲಿ ಟೋಟಲ್ ಆಗಿ 15, ಎಷ್ಟು ನೆನಪಿಟ್ಕೊಳ್ಳಿ. ಹಾಗೂ ಈಗ ಇಲ್ಲಿ ಹಿಂದೆ ಏನು ಹೇಳಿದ್ನಲ್ಲ ಇವೆಲ್ಲ ಡೇಟ್ಗಳನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಡೇಟ್ ಬಂದೇ ಬರುತ್ತೆ. ನೆಕ್ಸ್ಟ್, ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ. ಈ ವಿಡಿಯೋದಲ್ಲಿ ಈ ನಿಗಮದ ಬಗ್ಗೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಇದರ ಉದ್ದೇಶ ಏನು, ಇದರ ಮೇನ್ ಆಬ್ಜೆಕ್ಟಿವ್ ಏನು, ಹಾಗೂ ಇದು ಯಾವೆಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಮತ್ತು ಅದಕ್ಕೆ ಅರ್ಹತೆ ಯಾರೆಲ್ಲ ಪಡೆದಿರ್ತಾರೆ ಅದನ್ನು ಈ ಒಂಚೂರು ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಈ ಇನ್ಮುಂದೆ ಯಾವುದೆಲ್ಲ ಕಾರ್ಪೊರೇಷನ್ ನೋಡ್ತೀವಲ್ಲ ಅದರಲ್ಲಿ ಕೆಲವೊಂದು ಸ್ಕೀಮ್ಗಳು ಕಾಮನ್ ಆಗಿದೆ. ಮುಂದೆ ನಾನು ಒಂದು ವಿಡಿಯೋದಲ್ಲಿ ಎಲ್ಲ ಸ್ಕೀಮ್ ಕಾಮನ್ ಆಗಿ ಇಟ್ಕೊಂಡು ಅದರಲ್ಲಿ ಯಾವ್ಯಾವ ಕಾರ್ಪೊರೇಷನ್ ಅಂಡರಲ್ಲಿ ಯಾವ ಅರ್ಹತೆ ಇದೆ ಮತ್ತು ನೀವು ಎಷ್ಟು ಮೊತ್ತವನ್ನು ಪಡಿತೀರಾ ಅದನ್ನು ಕೂಡ ಸಪ್ರೇಟ್ ಮಾಡಿ ಹೇಳ್ತೀನಿ. ಹೀಗಾಗಿ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಿಬಿಡಿ ಮತ್ತು ದಯಮಾಡಿ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ನೀವು ಸ್ಕಿಪ್ ಮಾಡಿದಲ್ಲಿ 1 ಮಾರ್ಕ್ಸ್ ಹೋಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್, ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದನ್ನು ಫಾರ್ಮೇಷನ್ ಡೇಟ್ ಅಂದರೆ ರಚನೆಯ ದಿನಾಂಕ ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟಾಗಿ ರಚನೆಯ ದಿನಾಂಕವನ್ನು ಕೊಟ್ಟಿಲ್ಲ, ಎಲ್ಲ PDF ಸರ್ಚ್ ಮಾಡಿದೆ, ಆದರೆ ಎಕ್ಸಾಕ್ಟ್ ಡೇಟ್ ದಿನಾಂಕ ಸಿಕ್ಕಿಲ್ಲ. ವರ್ಷವನ್ನು ನೆನಪಿಟ್ಕೊಳ್ಳಿ, 1977 ಕಂಪನಿಗಳ ಕಾಯ್ದೆ 1956 ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿದೆ.
ನೆಕ್ಸ್ಟ್, ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ಕಾರ್ಪೊರೇಷನ್? ಅಂದರೆ ಇದರ ಮೇನ್ ಉದ್ದೇಶ ಏನು? ಈ ನಿಗಮದ ಮೇನ್ ಉದ್ದೇಶ ಟು ಪ್ರಮೋಟ್ ದಿ ಎಕನಾಮಿಕ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆ್ಯಂಡ್ ಅಸಿಸ್ಟ್ ದಿ ಪೂರರ್ ಸೆಕ್ಷನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಹಿಂದುಳಿದ ವರ್ಗಗಳ ಬಡ ವರ್ಗಗಳಿಗೆ ಸಹಾಯ ಮಾಡಲು ಇದರ ಮೇನ್ ಉದ್ದೇಶ ಆಗಿದೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಮೇನ್ ಉದ್ದೇಶವಿದು. ನೆಕ್ಸ್ಟ್, ಸ್ಕೀಮ್ಸ್ ದಟ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಬೈ ದಿ ಕಾರ್ಪೊರೇಷನ್. ಅಂದರೆ ಈ ನಿಗಮದ ಮುಖಾಂತರ ಯಾವೆಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ, ಯಾವ ಯೋಜನೆಗಳನ್ನು ಈ ಸ್ಕೀಮಿನ ಅಡಿ, ಅಂದರೆ ಈ ದೇವರಾಜ ಅರಸು ಏನು ಕಾರ್ಪೊರೇಷನ್ ಇದೆ ಅದರ ಅಡಿಯಲ್ಲಿ ಯಾವೆಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡಿ ದೇವರಾಜ ಅರಸು ಇಂಡಿವಿಜುವಲ್ ಲೋನ್ ಸ್ಕೀಮ್, ಲೋನ್ ಫಾರ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟೀಸ್, ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್, ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಮತ್ತು ಅಮೃತ ಮುನ್ನಡೆ ಟ್ರೈನಿಂಗ್ ಸ್ಕೀಮ್. ನೋಡಿ, ಇವೆಲ್ಲ ಸ್ಕೀಮ್ಗಳನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಈಗ ಒಂದು 3 ಸ್ಕೀಮ್ ಕೊಟ್ಟು ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮ ಯಾವೆಲ್ಲ ಸ್ಕೀಮ್ಗಳನ್ನು ನಡೆಸುತ್ತೆ ಎಂದು ಕೇಳಿದ್ದಲ್ಲಿ ಅಥವಾ ಜಾರಿ ಮಾಡುತ್ತೆ ಎಂದು ಕೇಳಿದ್ದಲ್ಲಿ ಇವೆಲ್ಲ ಸ್ಕೀಮ್ ನಿಮ್ಗೆ ನೆನಪಿಡಬೇಕು. ಡಿ ದೇವರಾಜ ಅರಸು ಇಂಡಿವಿಜುವಲ್ ಲೋನ್ ಸ್ಕೀಮ್, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಲೋನನ್ನು ಕೊಡ್ತಾರೆ ಹಿಂದುಳಿದ ವರ್ಗದವರಿಗೆ, ಅದು ದೇವರಾಜ ಅರಸು ಇಂಡಿವಿಜುವಲ್ ಲೋನ್ ಸ್ಕೀಮ್. ಲೋನ್ ಫಾರ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟೀಸ್, ಅಂದರೆ ನೀವು ಯಾವುದಾದ್ರೂ ಫಾರಿನ್ ಯೂನಿವರ್ಸಿಟಿಯಲ್ಲಿ ಹೋಗಿ ಕಲಿಬೇಕಾಗಿದ್ದಲ್ಲಿ ನಿಮಗೆ ಒಂದು ಲೋನ್ ಅಮೌಂಟನ್ನು ಕೊಡ್ತಾರೆ. ಅದನ್ನು ಮುಂದೆ ಡೀಟೇಲಾಗಿ ನೋಡೋಣ. ನಾವು ಪ್ರತಿಯೊಂದು ಸ್ಕೀಮನ್ನು ಸಪ್ರೇಟಾಗಿ ನೋಡ್ತೀವಿ ಮುಂದೆ ನೋಡೋದಲ್ಲಿ. ಈಗ ಕೇವಲ ಸ್ಕೀಮ್ಗಳ ಹೆಸರನ್ನು ನೆನಪಿಟ್ಕೊಳ್ಳಿ. ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್, ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಮತ್ತು ಅಮೃತ ಮುನ್ನಡೆ ಟ್ರೈನಿಂಗ್ ಸ್ಕೀಮ್. ಸೊ ಲೆಟ್ಸ್ ಸಿ ದಿ ಫಸ್ಟ್ ಸ್ಕೀಮ್, ದಟ್ ಈಸ್ ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್. ಅರಿವು ಶಿಕ್ಷಣ ಸಾಲ ಯೋಜನೆ. ಅಂದರೆ ನೀವು ಶಿಕ್ಷಣವನ್ನು ಪಡೆಯಬೇಕಾಗಿದ್ದಲ್ಲಿ ಈ ದೇವರಾಜ ಅರಸು ಏನು ನಿಗಮವಿದೆ, ಈ ನಿಗಮವು ನಿಮಗೆ ಒಂದು ಸಾಲದ ಮೊತ್ತವನ್ನು ನೀಡುತ್ತೆ. ಅದಕ್ಕೆ ಕೆಲವೊಂದಿಷ್ಟು ಬಡ್ಡಿ ದರ ಕೂಡ ಇಟ್ಟಿರ್ತಾರೆ, ಹಾಗೂ ಅದಕ್ಕೆ ಅರ್ಹತೆ ಕೂಡ ಸೆಪ್ರೇಟ್ ಆಗಿರುತ್ತೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ನೋಡೋಣ. ದ ಕಾರ್ಪೊರೇಷನ್ ಎಕ್ಸ್ಟೆಂಡ್ಸ್ ದಿ ಎಜುಕೇಷನಲ್ ಲೋನ್ ಟು ದಿ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ ದಿ ಫೀಲ್ಡ್ ಆಫ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್. ಅಂದರೆ ಈ ಸ್ಕೀಮ್ ಯಾರಿಗೆಲ್ಲ ಸಿಗುತ್ತೆ ಎಂದು ಕೇಳಿದ್ದಲ್ಲಿ ಕೇವಲ ಪ್ರೊಫೆಷನಲ್ ಕೋರ್ಸ್ ಯಾರು ಮಾಡ್ತಾ ಇರ್ತಾರೆ ಅವರಿಗೆ, ಹಾಗೂ ಮೆಡಿಕಲ್, ಇಂಜಿನಿಯರಿಂಗ್ ಮತ್ತು ಪ್ರೊಫೆಷನಲ್ ಕೋರ್ಸ್. ನೆಕ್ಸ್ಟ್, ದ ಕಾರ್ಪೊರೇಷನ್ ರಿಲೀಸಸ್ ಆನ್ ಅಮೌಂಟ್ ಆಫ್ ₹1 lakh ಪರ್ ಇಯರ್. ಅಂದರೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡುತ್ತೆ. ಆರ್ ಅಥವಾ ಆ್ಯಕ್ಚುಯಲ್ ಕಾಸ್ಟ್ ಇನ್ಕರ್ಡ್ ಬೈ ದಿ ಸ್ಟೂಡೆಂಟ್ ಟುವರ್ಡ್ಸ್ ಅಡ್ಮಿಷನ್ ಫೀಸ್, ಟ್ಯೂಷನ್ ಫೀಸ್, ಲ್ಯಾಬ್ರೋಟರಿ ಫೀ, ಎಕ್ಸಾಮಿನೇಷನ್ ಫೀ ಎಕ್ಸೆಟ್ರಾ. ಈಗ 1 ಲಕ್ಷ ಬಿಡುಗಡೆ ಮಾಡುತ್ತೆ ಪ್ರತಿ ವರ್ಷ, ಅಥವಾ ಅವರು ಟ್ಯೂಷನ್ಗಾಗಿ, ಅಡ್ಮಿಷನ್ಗಾಗಿ ಹಾಗೂ ಲ್ಯಾಬ್ಗಳಿರುತ್ತಲ್ಲ ಅವಕ್ಕೆಲ್ಲಕ್ಕೂ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಆ ನಿಜವಾದ ಮೊತ್ತ ಏನಿರುತ್ತೆ ಅಷ್ಟು ಅಮೌಂಟ್ಗಳನ್ನು ಪ್ರತಿ ವರ್ಷ ಅದು ರಿಲೀಸ್ ಮಾಡುತ್ತೆ. ಯಾವುದು? ನಿಗಮ. ನೆಕ್ಸ್ಟ್, ಇದಕ್ಕೆ ಅಪ್ಲಿಕೇಶನ್ಸ್ ಆರ್ ಕಾಲ್ಡ್ ಬೈ ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್ ಥ್ರೂ ಸೇವಾ ಸಿಂಧು. ಅಂದರೆ ಸೇವಾ ಸಿಂಧು ಅಂತ ಒಂದು ಪೋರ್ಟಲ್ ಇದೆ ಕರ್ನಾಟಕ ಸರ್ಕಾರದ್ದು. ಆ ಸೇವಾ ಸಿಂಧು ಪೋರ್ಟಲಿನ ಮುಖಾಂತರವೇ ಈ ಅಪ್ಲಿಕೇಶನನ್ನು ಕರೀತಾರೆ. ಈಗ ಸೇವಾ ಸಿಂಧು ಪೋರ್ಟಲ್ ಯಾವ ವರ್ಷದಲ್ಲಿ ಬಂದಿದೆ ಇದನ್ನು ತಿಳಿಸಿ, ರೈಟ್? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಇದು ಅತಿಶಯ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟು ನೆನಪಿಟ್ಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟ್, ಅಂದರೆ ಇದಕ್ಕೆ ಬಡ್ಡಿ ದರ ಎಷ್ಟಿರುತ್ತೆ ಎಂದು ಕೇಳಿದಲ್ಲಿ 2%, 2% ಪರ್ ಆ್ಯನಮ್. ಅಂದರೆ ಪ್ರತಿ ವರ್ಷಕ್ಕೆ 2% ಬಡ್ಡಿ ದರ ಇರುತ್ತೆ. ಇದೇ ಮಾಹಿತಿಯನ್ನು ನೀವು ಕನ್ನಡದಲ್ಲಿ ಬೇಕಾದಲ್ಲಿ ನೀವು ಇದನ್ನು ಓದ್ಬೋದು. ಕಾರ್ಪೊರೇಷನ್ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡುತ್ತೆ, ರೈಟ್? ನಿಗಮವು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡುತ್ತೆ, ಅಥವಾ ಅವರು ಎಷ್ಟೆಲ್ಲ ಒರಿಜಿನಲಾಗಿ ಖರ್ಚು ಮಾಡಿರ್ತಾರೆ ಪ್ರತಿ ವರ್ಷ ಅಡ್ಮಿಷನ್ಗಾಗಿ, ಲ್ಯಾಬ್ರೋಟರಿಗಾಗಿ ಅಥವಾ ಟ್ಯೂಷನ್ಗಳಿಗಾಗಿ, ಅಂಥ ಒಂದು ಮೊತ್ತವನ್ನು ನಿಗಮವು ಕೊಡುತ್ತೆ. ಸೇವಾ ಸಿಂಧು ಪೋರ್ಟಲಿನ ಮುಖಾಂತರ ಅಪ್ಲಿಕೇಶನನ್ನು ಕರೀತಾರೆ, ಹಾಗೂ ಪ್ರತಿ ವರ್ಷದ ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಎಂದು ಕೇಳಿದ್ದಲ್ಲಿ 2%. ಇದು ಮೊದಲನೇ ಸ್ಕೀಮ್ ಆಯಿತು. ನೆಕ್ಸ್ಟ್, ಸೆಕೆಂಡ್ ಸ್ಕೀಮ್, ಇಟ್ ಈಸ್ ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್. ಅಂದರೆ ಈ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್ ಏನಿದೆ ಅದೇ ಇದು ಎರಡನೇ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದು. ಅದಂದರೆ ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್, ಗಂಗಾ ಕಲ್ಯಾಣಿ ನೀರಾವರಿ ಯೋಜನೆ. ಈಗ ಗಂಗಾ ಕಲ್ಯಾಣಿ ಈ ಯೋಜನೆ ಎದಕ್ಕೆ ಸಂಬಂಧವಿದೆ ಎಂದು ಕೇಳಿದ್ದಲ್ಲಿ ನೀರಾವರಿ ಯೋಜನೆ. ಇದರ ಒಂಚೂರು ಡೀಟೇಲನ್ನು ನಾವು ನೋಡೋಣ. ನೋಡಿ, ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕೊಡ್ತಾರೆ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಈ ಅಮೌಂಟ್ ಬೇರೆ ಆಗುತ್ತೆ. ಅದರಲ್ಲಿ 5 ಡಿಸ್ಟಿಕ್ಗಳ ಅಮೌಂಟ್ ಬೇರೆ ಇದೆ, ಇನ್ನುಳಿದ ಡಿಸ್ಟಿಕ್ಗಳ ಅಮೌಂಟ್ ಬೇರೆ ಇದೆ. ಎಲ್ಲ ಡಿಸ್ಟಿಕ್ಗಳಲ್ಲಿ 2.5 ಲಕ್ಷ ಮೊತ್ತವನ್ನು ಕೊಡ್ತಾರೆ. ಇದರಲ್ಲಿ ನೋಡಿ ಇಂಡಿವಿಜುವಲ್ ಇರಿಗೇಷನ್ ಅಂತ ಕೊಡ್ತಾರೆ. ಅದು ದಿ ಸ್ಕೀಮ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ದಿ ಕಾರ್ಪೊರೇಷನ್ ಟು ಪ್ರೊವೈಡ್ ಇರಿಗೇಷನ್ ಫೆಸಿಲಿಟೀಸ್ ಟು ದಿ ಫಾರ್ಮರ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಅಂದರೆ ಹಿಂದುಳಿದ ವರ್ಗಗಳ ರೈತರು ಏನಿರ್ತಾರೆ ಅವರಿಗೆ ಈ ಸ್ಕೀಮನ್ನು ಕೊಡ್ತಾರೆ. ಅಂದರೆ ಇದರಲ್ಲಿ ಮೊತ್ತವನ್ನು ಕೊಡ್ತಾರೆ. ಎಷ್ಟು ಕೊಡ್ತಾರೆ? 2.5 ಲಕ್ಷ ರೂಪಾಯಿನ ಕೊಡ್ತಾರೆ. ಈ 2.5 ಲಕ್ಷದಲ್ಲಿ
ಔಟ್ ಆಫ್ ವಿಚ್ 2 lakh rupees is ಸಬ್ಸಿಡಿ. ಅಂದರೆ 2 ಲಕ್ಷ ಸಬ್ಸಿಡಿ ಇರುತ್ತೆ. ಅಂದರೆ ಅದಕ್ಕೆ ನೀವು ಯಾವುದೇ ಬಡ್ಡಿ ದರ ಕೊಡೋದಾಗಲಿ ಅಥವಾ ಅದನ್ನ ಅಂದರೆ ನೀವು ವಾಪಸ್ ಗೌರ್ಮೆಂಟಿಗೆ ಕಟ್ಟೋದಾಗಲಿ ಏನೂ ಇರೋದಿಲ್ಲ. 2 ಲಕ್ಷ ರೂಪಾಯಿ ನಿಮ್ಗೆ ಆ ಕಡೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ 0.5 lakh ಅಂದರೆ 50,000 ರೂಪಾಯಿ ಲೋನ್ ಅಮೌಂಟ್ ಆಗಿ ಕೊಡ್ತಾರೆ. ಅದು ಎಷ್ಟು ಬಡ್ಡಿ ದರ ಎಂದು ಕೇಳಿದ್ದಲ್ಲಿ 4%. ದ ಇಂಟ್ರೆಸ್ಟ್ ರೇಟ್ ಈಸ್ 4%. ನೆಕ್ಸ್ಟ್, ಈಗ ಈ 2.5 ಲಕ್ಷ ಮೊತ್ತ ಏನಿದೆ, ದ ಅಮೌಂಟ್ ಆಫ್ 2.5 lakh ಇಸ್ ಅಪ್ಲಿಕೇಬಲ್ ಟು ಆಲ್ ದಿ ಡಿಸ್ಟ್ರಿಕ್ಟ್ ಅದರ್ ದ್ಯಾನ್ ದಿ ಡಿಸ್ಟ್ರಿಕ್ಟ್ಸ್ ಗಿವನ್ ಹಿಯರ್. ಅಂದರೆ ಈ 2.5 ಲಕ್ಷ ಏನಿದೆಯಲ್ಲ ಅದು ಉಳಿದೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಕೊಡ್ತಾರೆ. ಆದರೆ ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ರಾಮನಗರ ಡಿಸ್ಟ್ರಿಕ್ಟ್ ಅಂದರೆ 6 ಡಿಸ್ಟ್ರಿಕ್ಟ್ ಆಯಿತು. ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಈ ಟೋಟಲ್ 6 ಡಿಸ್ಟ್ರಿಕ್ಟ್ಗಳಿಗೆ ಟೋಟಲ್ ಮೊತ್ತ ಬಂದು 3.5 ಲಕ್ಷ ರೂಪಾಯಿ. ಅದರಲ್ಲಿ 50 ಲಕ್ಷ ರೂಪಾಯಿ ಸಾಲ ಅಂದರೆ 50,000 ರೂಪಾಯಿ ಸಾಲ ಇರುತ್ತೆ, 3 ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ, 50,000 ರೂಪಾಯಿ ಏನು ಸಾಲ ಇರುತ್ತಲ್ಲ ಅದಕ್ಕೆ 4% ಬಡ್ಡಿ ಇರುತ್ತೆ. ಇದೇ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೇನೆ. ಯೋಜನೆ ಬಗ್ಗೆ ಮಾಹಿತಿ. ವೈಯಕ್ತಿಕ ನೀರಾವರಿಗಾಗಿ ಹಿಂದುಳಿದ ವರ್ಗಗಳ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು ನಿಗಮದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ. ಗರಿಷ್ಠ ಮೊತ್ತ ಬಂದು 2.5 ಲಕ್ಷ ರೂಪಾಯಿ ಇರುತ್ತೆ. ಅದರಲ್ಲಿ 2 ಲಕ್ಷ ಸಬ್ಸಿಡಿ ಇರುತ್ತೆ ಹಾಗೂ 50,000 ರೂಪಾಯಿ 4% ಬಡ್ಡಿ ದರದ ಮುಖಾಂತರವಾಗಿರುತ್ತೆ. ಅಂದರೆ ನೀವು 50,000 ರೂಪಾಯಿಗೆ 4% ಪ್ರತಿ ವರ್ಷ ಬಡ್ಡಿ ದರ ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಗರಿಷ್ಠ ಘಟಕ ವೆಚ್ಚವೆಷ್ಟಿರುತ್ತೆ ಅಂದರೆ 4 ಲಕ್ಷ ರೂಪಾಯಿ. ಅದರಲ್ಲಿ 3.5 ಲಕ್ಷ ರೂಪಾಯಿ ಸಹಾಯಧನವಾಗಿ ಕೊಟ್ಟಿರ್ತಾರೆ ಹಾಗೂ ಇನ್ನುಳಿದ 50,000 ರೂಪಾಯಿ 4% ಬಡ್ಡಿ ದರದಷ್ಟೇ ನಿಮಗೊಂದು ಸಾಲವನ್ನು ನೀಡಿರ್ತಾರೆ. ನೆಕ್ಸ್ಟ್, ದ ಎಲಿಜಿಬಲ್ ಫಾರ್ಮರ್ಸ್ ಲ್ಯಾಂಡ್ ವಿಲ್ ಬಿ ಡ್ರಿಲ್ಡ್ ಆ್ಯಂಡ್ ಪಂಪ್ಸೆಟ್ಸ್ ವಿಲ್ ಬಿ ಸಪ್ಲೈಡ್ ಬೈ ದಿ ಕಾಂಟ್ರಾಕ್ಟರ್ಸ್ ಟು ದಿ ಕಾರ್ಪೊರೇಷನ್. ಅಂದರೆ ಈಗ ನಿಮಗೆ 2.5 ಲಕ್ಷ ರೂಪಾಯಿ ಏನು ಕೊಡ್ತಾರೆ, ಅದರಲ್ಲಿ ಅವರು ಈ ಗಂಗಾ ಕಲ್ಯಾಣ ಸ್ಕೀಮಲ್ಲಿ ಮೇನ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಏನು ಹೊಲ ಇರುತ್ತಲ್ಲ ಹೊಲದಲ್ಲಿ ಡ್ರಿಲ್ ಮಾಡಿ ನಿಮಗೆ ಬೋರನ್ನು ಹಾಕಿ ಕೊಡ್ತಾರೆ. ಹಾಗೆ ಅದರ ಜೊತೆ ಮೋಟ್ರನ್ನು ಕೂಡ ಬಿಟ್ಕೊಡ್ತಾರೆ. ಅರ್ಹ ರೈತರ ಜಮೀನನ್ನು ಕೊರೆದು ಪಂಪ್ಸೆಟ್ ಅನ್ನು ಗುತ್ತಿಗೆದಾರರ ಪೂರೈಸುತ್ತಾರೆ. ಯಾರ ಮುಖಾಂತರ? ಈ ನಿಗಮದ ಮುಖಾಂತರ. ಈಗ ಇದಕ್ಕೆ ಅರ್ಹತೆ ಏನು? ವಾಟ್ ಈಸ್ ದಿ ಎಲಿಜಿಬಿಲಿಟಿ ಫಾರ್ ದಿಸ್ ಸ್ಕೀಮ್, ದಟ್ ಈಸ್ ಗಂಗಾ ಕಲ್ಯಾಣಿ ಸ್ಕೀಮ್. The eligibility are that the applicant should be a small and marginal farmer. ಅಂದರೆ ಅರ್ಜಿದಾರರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಇವರು ದೊಡ್ಡ ರೈತರಾಗಿರಬಾರ್ದು. ಈಗ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿನ ಲಿಮಿಟ್ ಎಷ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಾಟ್ ಈಸ್ ದಿ ಲಿಮಿಟ್ ಆಫ್ ದಿ ಫಾರ್ಮ್ ಲ್ಯಾಂಡ್ ದಟ್ ದೇ ಶುಡ್ ಬಿ ಹೋಲ್ಡಿಂಗ್ in order to call them as a small and marginal farmers? What is that limit? Please do comment it. Try to search. If at all you didn't get, please do comment that you are unable to get that so that I can search and I will tell you. And his family income should not exceed 98,000 rupees for rural areas and rupees 1,20,000 for urban areas per annum. Try to remember this limit because this limit is applicable under each and every corporation of Devraj Arasu, whatever schemes are implemented. The limit is same, that is 98,000 rupees for rural areas and 1,20,000 rupees for urban areas. ಅಂದರೆ ಒಬ್ಬ ವ್ಯಕ್ತಿ ಗಂಗಾ ಕಲ್ಯಾಣಿ ಸ್ಕೀಮ್ಗೆ ಅರ್ಹರಾಗಿರಬೇಕಾಗಿದ್ದರೆ ಅವನು ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು. ಅದರೊಂದಿಗೆ ಅವನ ಕುಟುಂಬದ ಆದಾಯ ಬಂದು ಒಂದು ವೇಳೆ ಅವನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಲ್ಲಿ 98,000ವನ್ನು ಮೀರಬಾರದು ಹಾಗೂ ಒಂದು ವೇಳೆ ಅವನು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಲ್ಲಿ ಅವನ ಕುಟುಂಬದ ಆದಾಯ ಬಂದು 1,20,000 ರೂಪಾಯಿ ಮೀರಬಾರದು. ಆಗ ಈ ಗಂಗಾ ಕಲ್ಯಾಣಿ ಸ್ಕೀಮ್ಗೆ ಅವರು ಅರ್ಹರಾಗಿರ್ತಾರೆ. ಈಗ ಈ ಗಂಗಾ ಕಲ್ಯಾಣಿ ಸ್ಕೀಮ್ನಲ್ಲಿ ಅವರಿಗೆ ಯಾರು ಚೂಸ್ ಮಾಡ್ತಾರೆ ಅಥವಾ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಕಮಿಟಿದವರು ಕೆಲವೊಬ್ಬ ವ್ಯಕ್ತಿಗಳನ್ನು ಚೂಸ್ ಮಾಡಿ ಅವರಿಗೆ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಳ್ತಾರೆ. 1 ಲಕ್ಷ ಇಟ್ಕೊಳ್ಳಿ, ಅಲ್ಲಿನ ಲೋಕಲ್ MLA ಈ ಕಮಿಟಿ ಹೆಡ್ ಆಗಿರ್ತಾರೆ. ಅವರು ಅಂಥ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡಿ ಅಂಥ ಒಬ್ಬ ಫಲಾನುಭವಿಯನ್ನು ಚೂಸ್ ಮಾಡಿ ಅವರಿಗೆ ಈ ಸ್ಕೀಮನ್ನು ಅಥವಾ ಇದರ ಫಲಾನುಭವವನ್ನು ನೀಡುತ್ತಾರೆ. ಈಗ ಕಮಿಟಿ ಹೆಡ್ ಆಗಿರ್ತಾರೆ ಅಂತ ಕೇಳಿದಾಗ MLA. ನೆಕ್ಸ್ಟ್, ಡಿ ದೇವರಾಜ್ ಅರಸು ಇಂಡಿವಿಜುವಲ್ ಲೋನ್ ಸ್ಕೀಮ್. A financial assistance of rupees 2 lakh per beneficiary is being sanctioned to the members of backward class whose annual family income is below 98,000 in rural and 1,20,000 in urban
to enable them to take self-employment activities such as petty business, service, agricultural and allied activities. The maximum of 15% subsidy under this scheme and the rest is loan at 4% interest per annum. ಅಂದರೆ ಸಿಂಪಲ್ ಮೀನಿಂಗ್ ಇಸ್ ಈ ಡಿ ದೇವರಾಜ ಅರಸು ಪ್ರತಿಯೊಬ್ಬ ವ್ಯಕ್ತಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಹಿಂದುಳಿದ ಏನು ವರ್ಗದ ವ್ಯಕ್ತಿ ಇರ್ತಾರೆ ಅಂಥ ವ್ಯಕ್ತಿಗೆ ಒಂದು ವೇಳೆ ಅವನಿಗೆ ಅರ್ಹತೆ ಇದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಗೆ ಇಂಡಿವಿಜುವಲ್ ಲೋನನ್ನು ನೀಡ್ತಾರೆ, ಅಂದರೆ ವೈಯಕ್ತಿಕ ಸಾಲವನ್ನು ನೀಡ್ತಾರೆ. ಅದರ ಬಡ್ಡಿ ದರ ಎಷ್ಟು ಎಂದು ಕೇಳಿದ್ದಲ್ಲಿ 4%. ಅದೇ ಎಜುಕೇಷನ್ಗೆ ಎಷ್ಟಿದೆ ಬಡ್ಡಿ ದರ 2%. ಈ ಡಿಫ್ರೆನ್ಸನ್ನು ದಯಮಾಡಿ ತಿಳ್ಕೊಳ್ಳಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಎಜುಕೇಷನ್ಗೆ ಬಂದು 2%, ಗಂಗಾ ಕಲ್ಯಾಣ ಸ್ಕೀಮ್ಗೆ ಬಂದು 4%, ಇಂಡಿವಿಜುವಲ್ ಲೋನ್ ಸ್ಕೀಮ್ಗೆ ಬಂದು 4%. ಹೌದಾ? ಇದರ ಅರ್ಹತೆಯೂ ಸೇಮ್ ಇದೆ. ಒಂದು ವೇಳೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಲ್ಲಿ ನಿಮ್ಮ ಆದಾಯ 98,000 ರೂಪಾಯಿ ಮೀರಬಾರದು. ಒಂದು ವೇಳೆ ನೀವು ನಗರ ಪ್ರದೇಶದಲ್ಲಿ ಇದ್ದಲ್ಲಿ ನಿಮ್ಮ ಆದಾಯ 1,20,000 ರೂಪಾಯಿ ಮೀರಬಾರದು. ಈ ಮೊತ್ತವು ಎಷ್ಟಿರುತ್ತೆ ಅಂದರೆ 2 ಲಕ್ಷವಾಗಿರುತ್ತೆ. ಹೌದಾ? 2 ಲಕ್ಷ ಮೊತ್ತ ಇರುತ್ತೆ. ಒಂದು ನೆನಪಿಟ್ಕೊಳ್ಳಿ, ಈ 2 ಲಕ್ಷದಲ್ಲಿ ಟೋಟಲ್ ಆಗಿ 2 ಲಕ್ಷ ಒಂದು ನಿಮಗೆ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 15% ಮಾತ್ರ ನಿಮಗೆ ಸಬ್ಸಿಡಿ ಇರುತ್ತೆ. ರೈಟ್? 15% ಮಾತ್ರ ಸಬ್ಸಿಡಿ ಇರುತ್ತೆ. ಇನ್ನುಳಿದ ಅಮೌಂಟನ್ನು ಲೋನ್ ಆಗಿ ನೀಡ್ತಾರೆ. ಆ ಲೋನನ್ನು ನೀವು 4% ಬಡ್ಡಿ ದರದ ಪ್ರಕಾರ ಪ್ರತಿ ವರ್ಷ ನೀವು ಪಾವತಿಯನ್ನು ಮಾಡ್ತಾ ಹೋಗಬೇಕು. ಈ ಮೊತ್ತವನ್ನು ಅಥವಾ ಇಂಡಿವಿಜುವಲ್ ಲೋನ್ ಸ್ಕೀಮ್ ಎದಕ್ಕೆ ಕೊಡ್ತಾರೆ? ವಾಟ್ ಈಸ್ ದಿ ಮೇನ್ ರೀಸನ್ ಇನ್ ಆರ್ಡರ್ ಟು ಗಿವ್ ದಿಸ್ ಲೋನ್? ಇಟ್ ಈಸ್ ಟು ಕ್ಯಾರಿ ಆನ್ ದಿ ಪಿಟ್ಟಿ ಬಿಸ್ನೆಸ್, ದಟ್ ಈಸ್ ಸ್ಮಾಲ್ ಬಿಸ್ನೆಸ್, ಸರ್ವಿಸಸ್ ಆ್ಯಂಡ್ ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್. ಅಂದರೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಥವಾ ಸ್ವಯಂ ಉದ್ಯೋಗ, ಸಣ್ಣ ವ್ಯಾಪಾರ, ಸೇವೆ ಹಾಗೂ ಕೃಷಿ ಈ ರೀತಿಯಾದ ವ್ಯಾಪಾರಗಳನ್ನು ಮಾಡಲಿಕ್ಕೆ ಈ ಮೊತ್ತವನ್ನು ನಿಮಗೆ ನೀಡ್ತಾರೆ. ರೈಟ್? ನೆಕ್ಸ್ಟ್, ಲೋನ್ ಫಾರ್ ಹೈಯರ್ ಎಜುಕೇಷನ್ ಇನ್ ಫಾರಿನ್ ಯೂನಿವರ್ಸಿಟೀಸ್. ಅಂದರೆ ನೀವು ಫಾರಿನ್ ಯೂನಿವರ್ಸಿಟಿಗೆ ಕಲೀಲಿಕ್ಕೆ ಹೋಗಬೇಕಾದಲ್ಲಿ ಈ ದೇವರಾಜ ಅರಸು ಏನು ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಇದೆ ಆ ನಿಗಮವು ನಿಮಗೆ ಒಂದು ಮೊತ್ತವನ್ನು ನೀಡುತ್ತೆ. ಅದೇ ಸ್ಕೀಮ್ ಇದು. ಈ ಸ್ಕೀಮ್ ವಾಟ್ ಡಸ್ ಇಟ್ ಟೆಲ್ಸ್ ಇಸ್ ದ ಟೋಟಲ್ ಲೋನ್ ಆಫ್ ಮ್ಯಾಕ್ಸಿಮಮ್ ₹3.50 lakh per annum, that is for per year they will give 3.50 lakh, or a maximum of 10 lakh rupees for the entire course will be given to the candidate. The rate of interest is again 2% per annum. The amount also covers the cost of airfare, that is traveling by plane, aeroplane, fee, etc. Prescribed for all levels of course covered under the scheme. ಅಂದರೆ ವರ್ಷಕ್ಕೆ ಗರಿಷ್ಠ ನಿಮಗೆ 3.5 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ, ಒಟ್ಟು ಸಾಲವನ್ನಾಗಿ ನೀಡ್ತಾರೆ. ಅಥವಾ ಸಂಪೂರ್ಣ ಕೋರ್ಸಿಗಾಗಿ ಗರಿಷ್ಠ ಮೊತ್ತ ಅಂದರೆ 10 ಲಕ್ಷವನ್ನು ನೀಡ್ತಾರೆ. ಹಾಗೂ ಇದಕ್ಕೆ ಬಡ್ಡಿ ದರ ಎಷ್ಟಿರುತ್ತೆ ಅಂದರೆ ವಾರ್ಷಿಕವಾಗಿ 2%. ಈ ಮೊತ್ತದ ಯೋಜನೆಯಡಿ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ ನೀವು ಏನು ಏರೋಪ್ಲೇನ್ ಥ್ರೂ ಟ್ರಾವೆಲ್ ಮಾಡ್ತೀರಾ ಅದಾಗಲಿ, ಅಥವಾ ನೀವು ಕೋರ್ಸ್ ಫೀಸ್ ಏನು ಕಟ್ತೀರಾ ಫಾರಿನ್ ಯೂನಿವರ್ಸಿಟಿಗೆ ಅದಾಗಲಿ, ಎಲ್ಲ ಮೊತ್ತವೂ ಕೂಡ ಈ ಲೋನಿನ ಅಮೌಂಟ್ನಲ್ಲಿ ಬರುತ್ತೆ. ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ್ ಮುನ್ನಡೆ ಯೋಜನೆ ನೋಡಿ, ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ್ ಮುನ್ನಡೆ ಯೋಜನೆ. ಈ ಯೋಜನೆಯು ಕೂಡ ದೇವರಾಜ ಅರಸು ಕಾರ್ಪೊರೇಷನ್ ಏನು ಹಿಂದುಳಿದ ಕಾರ್ಪೊರೇಷನ್ ಇದೆ ಅದೇ ನಡೆಸುತ್ತೆ. A new scheme, Amruta Munnade, will be initiated to provide skill development training through short-term courses in government institutes like ITIs, GTTC, KGTTI for 25,000 youths for backward classes to make them employable. ಈಗ ನಿಮಗೇನು ಒಂದು ಹೋಮ್ವರ್ಕ್ ಅಂದರೆ ಈ GTTC ಹಾಗೂ KGTTI ಇದರ ಫುಲ್ ಫಾರ್ಮ್ಗಳನ್ನು ಸರ್ಚ್ ಮಾಡಿ, ಹಾಗೂ ಇದು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸ್ಥಾಪನೆಯಾಯಿತು ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಇದು ಹಿಂದುಳಿದ ವರ್ಗಗಳಲ್ಲಿ 25,000 ಯುವಕರಿಗೆ, ಹಿಂದುಳಿದ ವರ್ಗಗಳ 25,000 ಯುವಕಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ITI, GTTC, KGTTI ಯಂತಹ ಸರ್ಕಾರಿ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮುಖಾಂತರ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲು ಅಮೃತ್ ಮುನ್ನಡೆ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈಗ ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು, ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ ಇದು ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಕಾರ್ಪೊರೇಷನ್ ನಿಗಮದ ಅಡಿ ಬರುತ್ತೆ? ಆಗ ಡಿ ದೇವರಾಜ ಅರಸು ನಿಗಮ. ಎರಡನೇದಾಗಿ ಏನು ಕ್ವಶನ್ ಬರ್ಬೋದು ಅಂದರೆ, ಎಷ್ಟು ಸಾವಿರ ಯುವಕರಿಗೆ ಈ ಉದ್ಯೋಗ ಅವಕಾಶ ಕಲ್ಪಿಸಲು ಒಂದು ಕೋರ್ಸ್ ಮುಖಾಂತರ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲು ಎಷ್ಟು ಸಾವಿರ ಜನರಿಗೆ ನೀಡುತ್ತಾರೆ ಪ್ರತಿ ವರ್ಷ ಎಂದು ಕೇಳಿದ್ದಲ್ಲಿ 25,000. ರೈಟ್? ಈ ರೀತಿಯಾದ ಕ್ವಶನ್ಗಳು ಬರುತ್ತೆ. ನಿಮಗೂ ಏನು ಹೋಮ್ವರ್ಕ್ ಅಂದರೆ ನೆನಪಿಟ್ಕೊಳ್ಳಿ, GTTC ಹಾಗೂ KGTTI ಇದರ ಫುಲ್ ಫಾರ್ಮ್
ಹಾಗೂ ಇದು ಯಾವ ವರ್ಷದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಂದಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಸೇವಿಂಗ್ ಮಷೀನ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂದರೆ ಹೊಲಿಗೆ ಯಂತ್ರ ಇರುತ್ತಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಒಂದು ಸ್ಕೀಮನ್ನು ಕೂಡ ಈ ದೇವರಾಜ ಅರಸುದವರು ಕಾರ್ಪೊರೇಷನ್ದವರು ತೊಗೊಂಬಂದಿದ್ದಾರೆ. ಡಿ ದೇವರಾಜ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಸ್ ಕರೆಂಟ್ಲಿ ಇಂಪ್ಲಿಮೆಂಟಿಂಗ್ ಎ ಸೆಲ್ಫ್ ಹೆಲ್ಪ್ ಸ್ಕೀಮ್ ಟು ಡಿಸ್ಟ್ರಿಬ್ಯೂಟ್ ಸೀವಿಂಗ್ ಮಷೀನ್ಸ್ ಟು ವುಮನ್ ಫ್ರಮ್ ಪುವರ್ ಫ್ಯಾಮಿಲೀಸ್. ಟು ಅವೈಲ್ ದ ಫೆಸಿಲಿಟಿ ಇನ್ ದಿ ಸೇಡ್ ಸ್ಕೀಮ್ ಒನ್ ಶುಡ್ ಬಿಲಾಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ 1, 2A, 3A, 3B. ಇಲ್ಲಿ ನೋಡಿ ಕ್ಯಾಟಗರಿ 1 ಇದೆ ಎಂದು ನೆನ್ಪಿಟ್ಕೊಳ್ಳಿ. ಯಾವೆಲ್ಲ ಕಮ್ಯುನಿಟಿಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಬೇಕಾದಲ್ಲಿ ಓದ್ಬೋದು. ಆದರೆ ಈ ಮಾಹಿತಿಯನ್ನು ಎಕ್ಸಾಮಿನೇಷನ್ ಕೇಳೋ ಚಾನ್ಸ್ ಇಲ್ಲ. ಕೇವಲ ಯಾರಿಗೆ ನೀಡ್ತಾರೆ ಹಾಗೂ ಯಾವ ನಿಗಮದ ಅಡಿ ಬರುತ್ತೆ ಮತ್ತು ಇದಕ್ಕೆ ಅರ್ಹತೆ ಪಡೆಯಲು ನೀವು ಎಷ್ಟು ಅಮೌಂಟನ್ನು ಗಳಿಸ್ಬೋದು. ಅರ್ಹತೆ ಏನಿರುತ್ತೆ ಅಂದರೆ ನೋಡಿ, ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಬಂದು ಒಂದು ವೇಳೆ ನೀವು ರೂರಲ್ ಏರಿಯಾದಲ್ಲಿ ಇದ್ದಲ್ಲಿ 98,000 ಹಾಗೂ ನಗರ ಪ್ರದೇಶದಲ್ಲಿದ್ದಲ್ಲಿ 1,20,000 ರೂಪಾಯಿ. ಹಾಗೂ ವಯಸ್ಸಿನ ಮಿತಿ ಎಷ್ಟಿರಬೇಕು? 18ರಿಂದ 50 ವರ್ಷ. ನೆನ್ಪಿಟ್ಕೊಳ್ಳಿ, ದ ಏಜ್ ಲಿಮಿಟ್ ಈಸ್ 18 to 50 years. ಕ್ಯಾಟಗರಿ 1, 2A, 3A ಮತ್ತು 3B ಇದಕ್ಕೆ ಸೇರಿರಬೇಕು. ಹಾಗೂ ನಿಮ್ಮ ವಾರ್ಷಿಕ ಆದಾಯ ಬಂದು 98,000 ಗ್ರಾಮೀಣ ಪ್ರದೇಶದಲ್ಲಿರಬೇಕು. ಒಂದು ವೇಳೆ ನೀವು ನಗರದಲ್ಲಿ ಇದ್ದಲ್ಲಿ 1,20,000 ರೂಪಾಯಿ. ಅದರೊಂದಿಗೆ ವಯೋಮಿತಿ ಎಷ್ಟು ಅಂದರೆ 18ರಿಂದ 50 ವರ್ಷ. ಇಲ್ಲಿಗೆ ನಾವು ಡಿ ದೇವರಾಜ ಅರಸು ನಿಗಮಿನ ಅದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಅದರ ಮೇನ್ ಉದ್ದೇಶವೇನು ಹಾಗೂ ಅದು ನಡೆಸ್ತಕ್ಕಂಥ ಸ್ಕೀಮ್ಗಳು ಯಾವುವು, ಅದರ ಅರ್ಹತೆ ಏನು, ಆ ಪ್ರತಿಯೊಂದು ಸ್ಕೀಮ್ಗಳನ್ನು ಡೀಟೇಲಾಗಿ ನೋಡಿದ್ದೆ. ರೈಟ್, ಈ ವಿಡಿಯೋದಿಂದ ಒಂದಿಲ್ಲದ ಒಂದು ಕ್ವಶನ್ ನೀವು ಡೈರೆಕ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಿನೇಷನಲ್ಲಿ. ನೋಡಿ, ಇದನ್ನು ಹೊರತುಪಡಿಸಿ ಕ್ವಶನ್ ಬರೋ ಚಾನ್ಸ್ ತುಂಬಾ ಕಡಿಮೆ ಇದೆ. ಯಾಕಂದರೆ ಯಾರಾದರೂ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಗಿದ್ದಲ್ಲಿ ಅವ್ರಿಗೂ ಕೂಡ ರೆಫರ್ ಮಾಡಲಿಕ್ಕೆ ಏನಾದರೂ ನೋಟ್ಸ್ ಬೇಕಾಗುತ್ತೆ. ದಯಮಾಡಿ ತಿಳ್ಕೊಳ್ಳಿ, ನೋಟ್ಸ್ ಇಲ್ಲ, ಎಲ್ಲೂ ನೋಟ್ಸ್ ಅವೈಲೇಬಲ್ ಇಲ್ಲ. ನೀವು ಒರಿಜಿನಲ್ PDF ತೆಗೆದ್ರೂ ಕೂಡ ಇಷ್ಟೇ ಮಾಹಿತಿ ಇದೆ ಅದರಲ್ಲಿ. ಸೊ ಹೀಗಾಗಿ ಆ ಒರಿಜಿನಲ್ PDF ಅನ್ನು ತೆಗೆದು ಅದರಲ್ಲಿನ ಮಾಹಿತಿಯನ್ನು ಫಿಲ್ಟರ್ ಮಾಡಿ ಎಕ್ಸಾಮಿನೇಷನ್ಗೆ ಏನು ಬರುತ್ತಲ್ಲ ಅದನ್ನು ಮಾತ್ರ ನಿಮಗೆ ಕಲಿಸ್ತಾ ಇದ್ದೀನಿ. ಯಾರೆಲ್ಲ ಸ್ಟಡಿ ಕರ್ನಾಟಕ ಚಾನಲ್ಗೆ ಹೊಸದಾಗಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮೇನ್ಸ್ ಗ್ರೂಪಿಗೆ ಭಾಳಷ್ಟು ಜನ ಜಾಯ್ನ್ ಆಗಿದ್ದೀರಾ, ನೆನ್ಪಿಟ್ಕೊಳ್ಳಿ, ಭಾಳಷ್ಟು ಜನ ಮೇನ್ಸ್ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಾ ಅಂದರೆ ಕೋರ್ಸನ್ನು ತೊಗೊಂಡಿದ್ದೀರಾ. ಆದರೆ ಭಾಳಷ್ಟು ಜನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ. ದಯಮಾಡಿ ಅವರು ಅಂಥವ್ರು ಯಾರೆಲ್ಲ ಕೋರ್ಸನ್ನು ತೊಗೊಂಡಿದ್ದೀರಾ ಅವರು ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ವಾಟ್ಸಪ್ ನಂಬರ್ ಬಂದು 9113583494. ರೈಟ್, ಈ ನಂಬರ್ಗೆ ದಯಮಾಡಿ ಎಲ್ಲರೂ ಯಾರೆಲ್ಲ ತೊಗೊಂಡಿದ್ದೀರಾ ಕೋರ್ಸು ಅವರು ನಿಮ್ಮ ಸ್ಕ್ರೀನ್ಶಾಟನ್ನು ಕಳಿಸಿ. ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಮಾಡಿಸ್ತೀನಿ. ಡೈಲಿ ಒಂದು ಆನ್ಸರ್ ಬರೀರಿ. ಯಾಕಂದರೆ ನೀವು ಯಾವ ರೀತಿ ದಿನ ಬರೀತೀರಾ ಅದೇ ರೀತಿ ನೀವು ದಿನಕ್ಕೆ ನಿಮ್ಮ ಆನ್ಸರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೂ ಯಾರೆಲ್ಲ ಗ್ರೂಪನ್ನು ಜಾಯ್ನ್ ಆಗಿದ್ದೀರಾ ದಯಮಾಡಿ ಡೈಲಿ ಆನ್ಸರ್ಸ್ ಬರೋದು ಅಲ್ಲಿ ಪೋಸ್ಟ್ ಮಾಡಿ. ನೆಕ್ಸ್ಟ್ ನಾಳೆಗೆ ಒಂದು ಥರ್ಡ್ ವಿಡಿಯೋ KS ಮೇನ್ಸ್ ಮೇಲೆ ಥರ್ಡ್ ವಿಡಿಯೋನ ಹಾಕ್ತೀನಿ. ಅದರಲ್ಲಿ ಮತ್ತೆ 2 ಕ್ವಶನ್ನಿನ ಮಾಡೆಲ್ ಆನ್ಸರನ್ನು ನೀಡ್ತೀನಿ. ದಯಮಾಡಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ. ಯಾಕಂದರೆ 29 ರೂಪಾಯಿಗೆ ನಿಮಗೇನು ನಂಗೆ ಅನಿಸೋ ಮಟ್ಟಿಗೆ ಇಟ್ಸ್ ಜಸ್ಟ್ ಎ ನಂಬರ್, ಬಟ್ it will give a huge jump towards your mains preparation. Thanks for watching the video. Have a nice day. Bye.